ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಅವರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಸುರ್ಜಿತ್ ಸಿಂಗ್ ಸುಜಾರ್ ಅವರು ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಾರೆ. ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಮುಖಾಂತರವಾಗಿ ಗಾಂಧಿಯವರಿಗೆ ನಮನಗಳನ್ನು ಅರ್ಪಿಸಬೇಕು. ಗುಟ್ಮಲ್ ಬಾಂಧವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಕೆಪಿಸಿಸಿ ವತಿಯಿಂದ ಮಾದೇವಪುರದಲ್ಲಿ 3 ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿದ್ದು, ಇಲ್ಲೂ ಕೂಡ ನಾವು ನಮ್ಮ ಕಚೇರಿಗಳಲ್ಲಿ ಮಾಡಬೇಕಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಪ್ರಜಾಪ್ರಭುತ್ವದ ಉಳಿವಿಕೆ, ಸಂವಿಧಾನ ಉಳಿವಿಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಕೊಟ್ಟಂತ ಭ್ರಷ್ಟಾಚಾರ ಏನು ಮಾಡಬೇಕು ಅಂತ ಹೇಳಿ ನಮಗೆ ಪಾಠ ಕೊಟ್ಟಿದ್ದಾರೆ. ಏನು ನಮ್ಮ ಪಕ್ಷ ಮತ್ತು ದೇಶದ ನೀತಿ ಇದೆ, ಅದರ ಅನುಗುಣವಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮ್ಮ ನಮನಗಳನ್ನು ಅರ್ಪಿಸಿ ಮುಖ್ಯಮಂತ್ರಿಗಳ ಮನೆಗೆ ಘೆರಾವ್ ಮಾಡುವಂತ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಬಹಳ ದೊಡ್ಡದಾಗಿ ಮಾಡಬೇಕು ಅಂತ ನಮ್ಮ ಇಚ್ಛೆ. ಕೋರ್ಟಲ್ಲಿ
ನಾವು ಯಾವುದು ಪ್ರೊಟೆಸ್ಟು ಮತ್ತೊಂದು ಮಾಡಬಾರ್ದು ಅಂತೇಳಿ ನಮಗೆ ನಿರ್ಬಂಧ ಹಾಕಿದ್ದಾರೆ. ಆದರೂ ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ ಈ ದೇಶಕ್ಕೆ, ಈ ರಾಜ್ಯಕ್ಕೆ ನ್ಯಾಯ ಕೊಡಬೇಕು. ಇಡೀ ದೇಶದಲ್ಲಿ ಒಂದು ಭ್ರಷ್ಟವಾದಂತಹ ಸರ್ಕಾರನ ಜನರು ಕಿತ್ತು ಒಗೆಯಬೇಕು. ಇದಕ್ಕೆ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡಬೇಕು. ಇಲ್ಲಿ ಮುಖ್ಯಮಂತ್ರಿಗಳು ಈ ಎಲ್ಲ ವಿಚಾರದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ನಾವು ಆರೋಪವನ್ನು ನಾವು ಮಾಡಬೇಕಾಗಿತ್ತು. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಇಷ್ಟೊತ್ತಿಗೆ ಅರೆಸ್ಟ್ ಮಾಡಬೇಕಾಗಿತ್ತು. ಕರಪ್ಷನ್ ಏನು ಒಂದು ಆಂಟಿ ಕರಪ್ಷನ್ ಲಾ ಇದೆ, ಈಗಾಗಲೇ ಎಫ್ಐಆರ್ ಅಲ್ಲೂ ಅದನ್ನ ಸೇರಿಸಿಲ್ಲ, ಆ ಸೆಕ್ಷನ್ ಸೇರಿಸಿಲ್ಲ. ಕಂಪ್ಲೇಂಟ್ ಕೊಟ್ಟಿರೋರು, ಸತ್ತಿರೋರು, ಹೆಂಡತಿ, ತಾಯಿ, ಪಂಚಾಯತಿ ಚೇರ್ಮನ್ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೇಳಿದ್ದಾರೆ ನಮಗೆ 40% ಡಿಮ್ಯಾಂಡ್ ಮಾಡಿದ್ರು ಅಂತ. ಅಲ್ಲಿ ಕಾಂಟ್ರಾಕ್ಟ್ ಕೂಡ ಕೆಲಸ ನಡೆದಿದ್ದಕ್ಕೆ ಫೋಟೋ ಹಾಕೊಂಡು ಆತ ಪೋಸ್ಟ್ಗಳನ್ನ ಹಾಕಿ ಅವತ್ತಿನ ಕಾಲದ ಮಂತ್ರಿ, ಅವತ್ತಿನ ಕಾಲದ ಚೇರ್ಮನ್ ಎಲ್ಲರದ್ದು ಫೋಟೋ ಹಾಕಿ ಕೂಡ ಕೆಲಸನ ಪ್ರಾರಂಭ ಮಾಡಿದ್ದಾರೆ ಅನ್ನೋದಕ್ಕೆ ನಿನ್ನೆ ಎಲ್ಲ ನಮಗೆ ಬೆಳಗಾಮಲ್ಲಿ ಮಾಹಿತಿ ಎಲ್ಲ ನಮಗೆ ತೋರಿಸಿದ್ದಾರೆ. ಸೊ ಎಲ್ಲ ಅಂಗೈಯಲ್ಲಿ ಉಣ್ಣಿಗೆ ಕನ್ನಡಿ ಬೇಕೆ, ಏನು ಅವಶ್ಯಕತೆ ಏನಿಲ್ಲ. ಸೊ ಇದಕ್ಕೆ ಕೂಡಲೇ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಮೊದಲು ಅವ್ರನ್ನ ಕೇಸು, ಕರಪ್ಷನ್ ಕೇಸ್ ಹಾಕಬೇಕು. ಫಸ್ಟ್ ಅವ್ರನ್ನ ಬಂಧಿಸಬೇಕು. ಎರಡನೇದು ಕೋರ್ಟ್ನ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ನಾವು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾರಲ್ಲ, ಅವರನ್ನ ಘೇರಾವ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದಲ್ಲದೆ 5 ದಿನಗಳ ಕಾಲ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸುಮಾರು 6 ತಂಡಗಳ 7 ತಂಡಗಳು ಒಬ್ಬೊಬ್ಬ ಒಂದೊಂದು ತಂಡ 4 ದಿನ 5 ದಿನ ಎಲ್ಲ ಪ್ರತಿ ಜಿಲ್ಲೆಗೂ ಹೋಗಿ ಪ್ರತಿಭಟನೆಯನ್ನ ಮಾಡ್ತೀವಿ. ಪ್ರತಿಭಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. 5 ದಿನಗಳ ಕಾಲ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ. ಆಮೇಲೆ ಕ್ಷೇತ್ರದ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ ಕೂಡ ಪ್ರತಿಭಟನೆಯನ್ನು ತೋರಿಸ್ತೇವೆ. ಸೊ ಇದು ನಿರಂತರವಾಗಿ ನಮ್ಮ ಹೋರಾಟ ಇರುತ್ತೆ. ಭ್ರಷ್ಟಾಚಾರದ ವಿರುದ್ಧ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ 40% ಕಮಿಷನ್ ತಗೊಳ್ತಕ್ಕಂಥ ಸರ್ಕಾರ ಯಾವಾಗ ಭ್ರಷ್ಟಾಚಾರ ಇರಲೇ ಇಲ್ಲ ಅಂತ ಹೇಳಕ್ ಹೋಗಲ್ಲ. ಆದರೆ ಇವತ್ತು 40% ನಾನು ಹೇಳೋದಲ್ಲ, ನಾನು ಹೇಳಿದ್ರೆ ರಾಜಕೀಯಕ್ಕೋಸ್ಕರ ಹೇಳಿದ್ರು ಅಂತ ಯಾರು ಹೇಳ್ಬೋದು. ಆದರೆ ಕೆಂಪಣ್ಣ ಹೇಳ್ತಾರೆ, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಹೇಳ್ತಾರೆ, ಸಂತೋಷ್ ಹೇಳ್ತಾರೆ, ಸತ್ತೋದಂತ ಪಾಪ ದಿವಂಗತರಾದಂತ ಸಂತೋಷ್ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಸೂಯಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅದರಿಂದ ಈ ಸರ್ಕಾರ ಭ್ರಷ್ಟ ಸರ್ಕಾರ. ನರೇಂದ್ರ ಮೋದಿ ಅವರು ಪತ್ರ ಬರೆದಿದ್ರು ಕೆಂಪಣ್ಣ 6 ತಿಂಗಳಿಗಿಂತ ಜಾಸ್ತಿ ಆಯ್ತು. ಇವತ್ತವರಿಗೇನೋ ಆಕ್ಷೇಪ. ಇವರು ಕನ್ಸರ್ನ್ ಮಿನಿಸ್ಟರ್, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್, ಕೇಂದ್ರದ ಇವರಿಗೆ ಪತ್ರ ಬರೆದಿದ್ರು. All of us are here to pay tributes to Baba Saheb Ambedkar on his 131st birth anniversary. But what is the Bharatiya Janata Party government doing? Baba Saheb's constitution is under attack in Karnataka. The founding principles of the constitutions are being trampled upon and subjugated in Karnataka. A senior minister, Mr. Ishwarappa, has been accused of murder. An FIR under pressure of the Congress party and the family. And when a children of Lord Baswanna was murdered, a child of Lord Baswanna was murdered, Santosh K. Patil, an FIR had to be lodged. Which provision in the constitution permits that a minister who has taken oath of the constitution after a murder case, attempt to murder case, abatement to murder case having been registered against him can continue as minister? Which provision of the constitution permits such a minister not to be arrested and sent to jail
Is it not correct that Mr. Bommai is violating Baba Sahib's constitution? Is it not correct that Ishwarappa is trampling upon Baba Sahib's constitution? Is it not correct that the constitution which provides equality for all, that equality is no longer available to a child of Lord Baswanna Santosh K. Patil's family? And that's why Congress party has from today started a corruption-free Karnataka mission and a march today. This march begins today to Gherao, the residence of Chief Minister Basavaraj Bommai, who is a protector of corruption. Basavaraj Bommai is a defender of corruption. Basavaraj Bommai, the Honorable Chief Minister now it appears, is a party to corruption. Otherwise, why is he defending a corrupt minister? Why is he protecting a corrupt minister? Everybody knows that Basavaraj Bommai government, BJP government, is a 40% commission government. And that's why we urge upon every fellow Kannadiga, rise up in unison. This is not a political fight. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಸತ್ಯ ಹೋರಾಟ, ನ್ಯಾಯ ಎಲ್ಲ ಕೂಡ ಒದಗಿಸಿಕೊಡಲಿಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು. ಇವತ್ತು ಈ ರಾಜ್ಯದಲ್ಲಿ ಏನು ಭ್ರಷ್ಟಾಚಾರ ಆಗ್ತಾ ಇದೆ, ವಿಚಾರಗಳನ್ನ ವರದಿ ಮಾಡಿ ರಾಜ್ಯದ ಜನತೆಗೆ ತಾವೆಲ್ಲ ಮುಚ್ಚಬೇಕು ಅಂತೇಳಿ ದೊಡ್ಡ ನಿರ್ಧಾರ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆದರೆ ನಮ್ಮ ಮಧ್ಯದಲ್ಲಿ ಅರೆಸ್ಟ್ ಮಾಡಿಕೊಂಡು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಮೇಲೆ ಬಿಟ್ಟು ಕಳಿಸಿದ್ದಾರೆ. ಇದು ಇಲ್ಲಿಗೆ ಮುಗಿದ ಕಥೆ ಅಲ್ಲ. ನಮ್ಮನ್ನ ಮುಖ್ಯಮಂತ್ರಿ ನಾವು ಒತ್ತಾಯ ಏನಂದ್ರೆ, ನೀವು ಕೂಡ ಭ್ರಷ್ಟರನ್ನ ರಕ್ಷಣೆ ಮಾಡಿಕೊಂಡು ಭ್ರಷ್ಟರ ನಾಯಕರಾಗಿ ನೀವು ವಾದ ಮಂಡಿಸ್ತಾ ಇದ್ದೀರಿ. ನಿಮ್ಮ ಕುರ್ಚಿಗೆ ಇದು ಗೌರವ ತರುವಂಥದ್ದಲ್ಲ. ನಾವು ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ನಾಳೆ ಜಿಲ್ಲಾ ಮಟ್ಟದ ಕೆಲವು ಜಿಲ್ಲೆಗಳಲ್ಲಿ ಹೋರಾಟ ಹಮ್ಮಿಕೊಂಡಿತ್ತು. ನಾಳೆ ಅದನ್ನ 1 ದಿನಗಳ ಕಾಲ ಮುಂದೂಡಿ ನಾಳಿನಿಂದ ಎಲ್ಲ ಕಡೆ ಮುಂದುವರಿತದೆ. ನಮ್ಮ ನಾಯಕರುಗಳೆಲ್ಲ ನಾಳಿನಿಂದ ಹೋಗ್ತಾರೆ. ಇವತ್ತು ನಾವು 24 ಗಂಟೆಗಳ ಕಾಲ ರಾತ್ರಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ನ್ಯಾಯಾಲಯದ ಮುಂದೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕಾಂಗದ ಎದುರುಗಡೆ ನ್ಯಾಯಾಂಗ ಇದೆ. ನಾವು ನ್ಯಾಯಾಂಗದ ಬಾಗಿಲಿನಲ್ಲಿ ಶಾಸಕಾಂಗದ ಬಾಗಿಲು ಸರ್ 16 ಮತ್ತು 17ನೇ ತಾರೀಕು ಮತ್ತು ವಿಚಾರ ಮಾಡಲಿ, ಏನ್ ಬೇಕಾದ್ರೂ ಮಾಡಲಿ, ಏನ್ ಬೇಕಾದ್ರೂ ಮಾಡಲಿ, ಎಲ್ಲದಕ್ಕೂ ಸಿದ್ಧ ಇದ್ದೇವೆ. ಯಾರಲ್ಲಿ ಏನೇನು ಬಿಚ್ಚಿದ್ರೆಲ್ಲ ನೋಡಿದ್ರಲ್ಲ, ಬಿಚ್ಚಿದೆಲ್ಲ ತೋರಿಸಿದ್ರೆ ನೋಡಿದ್ರಲ್ಲಪ್ಪ, ಯಾಕೆ ನೋಡಿದ್ರು? ಸರ್ 16 ಮತ್ತು 17ನೇ ತಾರೀಕು ರಾಜ್ಯ ಕಾರ್ಯಕ್ರಮ ನಡೀತಿದೆ ಬಿಜೆಪಿಗೆ. ಅಲ್ಲಿ ತಾವು ಮುತ್ತಿಗೆ ಹಾಕ್ತೀರಾ ನಾಯಕರುಗಳೇ ಹೋಗಿ? ನೋಡಿ, ನಾಳೆ ಕಾರ್ಯಕ್ರಮ ಮಾತ್ರ ನಮ್ದು ಮುಂದೂಡಿದೀವಿ. ನೆಕ್ಸ್ಟ್ ಎಲ್ಲ ನಮ್ಮ ಕಾರ್ಯಕ್ರಮವನ್ನ ನಾವು ಏನ್ ಮಾಡ್ತೀವಿ ಅಂತ ನಾವು ಆಮೇಲೆ